ಇಬ್ಬರು ಒಟ್ಟಿಗೆ ಹಲವು ಬಾರಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿರುವಂಥದ್ದು ಇದೆ. ಇಬ್ಬರು ಕೂಡ ಒಟ್ಟಿಗೆ ತಿರುಪತಿಗೆ ಹೋಗಲು ಸಹ ಟಿಕೆಟ್ ಬುಕ್ ಅನ್ನ ಮಾಡಿರುವಂಥದ್ದು ಬಹಿರಂಗವಾಗಿದೆ. ಸೊ ಶ್ವೇತಾ ಗೌಡ ಮೊಬೈಲ್ನಲ್ಲಿ ಸಿಕ್ಕಿವೆ ಹಲವು ಫೋಟೋಗಳು. 3 ಚಿನ್ನದ ಅಂಗಡಿ ಮಾಲೀಕರ ಜ್ಯುವೆಲರಿ ಶಾಪ್ಗೂ ಕೂಡ ಭೇಟಿಯನ್ನ ಕೊಟ್ಟಿರುವಂಥದ್ದಿದೆ. ಯಾರು? ಈ ಗುಲಾಬ್ ಜಾಮೂನು ಹಾಗೂ ಶ್ವೇತಾ ಗೌಡ ಅವರು. ಶ್ವೇತಾ ಜೊತೆಗೆ ವರ್ತೂರ್ ಪ್ರಕಾಶ್ ಹೋಗಿರೋದಕ್ಕೆ ಸಾಕ್ಷಿ ಇದೆ. 3ನೇ ನೋಟಿಸ್ ಕೊಟ್ಟಿದ್ದಾರೆ ಪುಲಕೇಶಿ ನಗರ ACP. ಇಟ್ಕೊಂಡ್ಬಿಡ್ರಪ್ಪ, ಇನ್ನೂ ಏನೇನು ಯಾರ್ಯಾರು ಇಟ್ಕೊಂಡಿರ್ತಾರೆ. ಗುಲಾಬ್ ಜಾಮೂನು, ರಸಗುಲ್ಲ, ಧಾರವಾಡ ಪೇಡ, ಗೋಕಾಕ್ ಕರ್ದಟ್ಟು, ಮೈಸೂರು ಪಾಕು, ಏನೇನು ಹೆಸರುಗಳನ್ನು ಸೇವ್ ಮಾಡ್ಕೋಬೇಕು ಮಾಡ್ರಪ್ಪ. ಚೆನ್ನಾಗಿದೆ ಇದೊಂದು ರೀತಿಯಾಗಿ. ಅಲ್ಲಿ ಆಗಿರೋದು 2.5 ಕೋಟಿ ವಂಚನೆ ಪ್ರಕರಣ. ಈಗ ಬೆಳಕಿಗೆ ಬರ್ತಾ ಇರುವಂಥದ್ದು ಬೆಳವಣಿಗೆ ಆಗ್ತಾ ಇರೋದು ಫೇಸ್ಬುಕ್ನಲ್ಲಿ ಪರಿಚಯ ಆಗಿರೋದು, ಅದಾದ ನಂತರ ಬೇರೆ ಬೇರೆ ಅಂಗಡಿಗಳಿಗೆ ಹೋಗಿರೋದು, ಅದಾದ ನಂತರ ಚಾಮುಂಡಿ ಬೆಟ್ಟಕ್ಕೆ ಹೋಗಿರೋದು, ತಿರುಪತಿಗೆ ಹೋಗೋಕ್ಕೆ ಪ್ಲ್ಯಾನನ್ನು ಮಾಡ್ಕೊಂಡಿರೋದು ಎಲ್ಲೋ ಆಚೆ ಬರ್ತಾ ಇದೆ. ನನ್ನ ಸಹೋದ್ಯೋಗಿ ಉಮೇಶ್ ನನ್ನ ಸಂಪರ್ಕದಲ್ಲಿದೆ. ಉಮೇಶ್, ಈ ಹಾಗಿದ್ದಾಗ ಈ ವಂಚನೆ ಪ್ರಕರಣ ಏನಿದೆ, 2.5 ಕೋಟಿ ವಂಚನೆಯ ಪ್ರಕರಣ, ಇದರಲ್ಲಿ ವರ್ತೂರ್ ಪ್ರಕಾಶ್ ಅವರು ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಪ್ರಾಥಮಿಕ ತನಿಖೆಯಲ್ಲಿ ಪೊಲೀಸರು ಬರ್ತಾ ಇದ್ದಾರಾ? ಈಗ ಅವರ ಸೂಚನೆ ಮೇರೆಗೆ ಆಗಿದೆ ಅನ್ನುವಂಥ ಕನ್ಕ್ಲೂಷನಿಗೆ ಬರ್ತಾ ಇದ್ದಾರೆ, ಪ್ರಾಥಮಿಕವಾಗಿ ಹೇಳ್ತಾ ಇದ್ದೀನಿ. ಅರುಣ್, ಈಗ ಶ್ವೇತಾ ಗೌಡ ವಿಚಾರಣೆ ವೇಳೆಯಲ್ಲಿ ಆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಗಳು ಕೂಡ ಆಕೆ ಮೊಬೈಲಲ್ಲಿ ಪತ್ತೆ ಆಗಿದ್ದಾವೆ. ಯಾಕೆಂತಂದರೆ ವರ್ತೂರ್ ಪ್ರಕಾಶ್ ಮನೆ ಅಡ್ರೆಸ್ ನೀಡಿ ಆಕೆ 2.5 ಕೋಟಿ ಮೌಲ್ಯದ ಚಿನ್ನಾಭರಣ ಖರೀದಿ ಮಾಡಿರುವಂಥದ್ದು, ಅವ್ರ ಜೊತೆಗೆ ಆಕೆ ಪರಿಚಯ ಇಲ್ಲ ಅಂತ ಈತ ಹೇಳಿದ್ರು ಕೂಡ ಆಕೆ ಮೊಬೈಲಲ್ಲಿ ಹಲವು ಫೋಟೋಗಳು ಲಭ್ಯ ಆಗಿದ್ದಾವೆ. ಆತನಿಗೆ ಈ ಉಂಗುರ ಕಳಿಸಿರುವಂಥ ಫೋಟೋ ಆಗಿರ್ಬೋದು, ಅಥವಾ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಹಲವು ಬಾರಿ ಇವರಿಬ್ಬರು ಜೊತೆಯಲ್ಲೇ ಓಡಾಡಿರುವಂಥದ್ದು, ತಿರುಪತಿಗೆ ಒಟ್ಟಾಗಿ ಹೋಗೋದಕ್ಕೆ ಟಿಕೆಟ್ ಬುಕ್ ಮಾಡಿರುವಂಥದ್ದು, ಮತ್ತು ಇವರಿಬ್ಬರು ಕಾನ್ವರ್ಸೇಷನ್ ಅಂದರೆ ಪ್ರತಿದಿನ ಇವರಿಬ್ಬರು ಫೋನಲ್ಲಿ ಟಚ್ಚಲ್ಲಿದ್ದಾರೆ ಅನ್ನೋದಕ್ಕೆ ಪೊಲೀಸರ ಬಳಿ CDR ಅಲ್ಲೂ ಕೂಡ ಹಲವು ದಾಖಲೆಗಳು ಪತ್ತೆ ಆಗಿದ್ದಾವೆ. ಅದ್ರ ಜೊತೆಗೆ ಈಗೇನು ಏನು ಜ್ಯುವೆಲರ್ಸಿ ಮಾಲೀಕ ಏನು ಸಂಜಯ್ ಏನಿದ್ದಾರೆ ಅವರು ಸ್ಟೇಟ್ಮೆಂಟ್ ಕೂಡ ಪೊಲೀಸರು ದಾಖಲು ಮಾಡಿದ್ದಾರೆ. ಆ ದಾಖಲೆಯಲ್ಲೂ ಕೂಡ ವರ್ತೂರ್ ಪ್ರಕಾಶೇ ನೇರವಾಗಿ ಆಕೆಯನ್ನು ಶ್ವೇತಾ ಗೌಡನ ನನಗೆ ಪರಿಚಯ ಮಾಡಿಕೊಟ್ರು, ಜೊತೆಗೆ ಆ ಜ್ಯುವೆಲರ್ಸಿ ಶಾಪ್ ಏನಿದೆ ನವರತ್ನ ಜ್ಯುವೆಲರ್ಸ್ಗೆ ಒಮ್ಮೆ ಆಕೆ ಆ ವರ್ತೂರ್ ಪ್ರಕಾಶೇ ಜೊತೆಯಲ್ಲಿ ಕರ್ಕೊಂಬಂದು ಈಕೆಗೆ ಏನಿದ್ರು ಕೊಡಿ ಅಂತ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ನಾನು ಇಷ್ಟು ದೊಡ್ಡ ಮಟ್ಟದ ಚಿನ್ನಾಭರಣ ಕೊಟ್ಟಿದ್ದೆ ಅಂತ ಕೂಡ ಸಂಜಯ್ ಈಗ ಪೊಲೀಸರ ಮುಂದೆ ಹೇಳಿಕೆ ದಾಖಲು ಮಾಡಿರುವಂಥದ್ದು. ಈ ಎಲ್ಲ ಅಂಶಗಳನ್ನು ನೋಡೋದಾದರೆ ವರ್ತೂರ್ ಪ್ರಕಾಶ್ಗೆ ಮತ್ತು ಶ್ವೇತಾ ಗೌಡಗೆ ಎಲ್ಲೋ ಒಂದು ಕಡೆ ಪರಿಚಯ ಇದೆ. ಜೊತೆಗೆ ಈ ವಂಚನೆ ಪ್ರಕರಣ ಏನಿದೆ, ವಂಚನೆ ಪ್ರಕರಣಕ್ಕೂ ಕೂಡ ಇವ್ರಿಗೇನೋ ಸಂಬಂಧ ಇದೆಯಾ ಅನ್ನೋ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಯಾಕೆಂದರೆ 3 ಬ್ರಾಸ್ಲೈಟ್ ಕೊಟ್ಟಿದ್ದಾರೆ, 1 ಉಂಗುರ ಕೊಟ್ಟಿದ್ದಾರೆ, 10 ಲಕ್ಷ ಕ್ಯಾಶ್ ಕೊಟ್ಟಿದ್ದಾಳೆ. ಇಷ್ಟೆಲ್ಲ ಯಾಕೆ ವರ್ತೂರ್ ಪ್ರಕಾಶ್ಗೆ ಕೊಡಬೇಕಿತ್ತು ಅನ್ನೋದು ಒಂದು ಕಡೆ ಅಂದರೆ, ಇವರಿಬ್ಬರು ಪರಿಚಯ ಇಲ್ಲದೆ ಇದ್ರೂ ಕೂಡ ತಿರುಪತಿ, ಮೈಸೂರು ಈ ಕಡೆ ಎಲ್ಲ ಯಾಕೆ ಓಡಾಡ್ತಿದ್ರು ಅನ್ನೋದು ಕೂಡ ಈಗ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಬೇಕಾಗಿರುವಂಥದ್ದು. ಆ ನಿಟ್ಟಿನಲ್ಲೇ ಇವತ್ತು ಸತತ 3ನೇ ಬಾರಿಗೆ ವರ್ತೂರ್ ಪ್ರಕಾಶ್ಗೆ ನೋಟಿಸ್ ನೀಡಿದ್ದಾರೆ. ಇವತ್ತು 9 ಗಂಟೆ ವೇಳೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ವರ್ತೂರ್ ಪ್ರಕಾಶ್ ಬಂದ ನಂತರದಲ್ಲಿ ಈ ಶ್ವೇತಾ ಗೌಡ ಒಂದು ವಾರದಲ್ಲಿ ವಿಚಾರಣೆ ವೇಳೆ ಏನೆಲ್ಲ ಹೇಳಿದ್ದಾರೆ. ಹಾಗೆ ಸಂಪರ್ಕದಲ್ಲಿ ಉಮೇಶ್ ವಾಪಸ್ ಬರ್ತೀನಿ ನಿಮ್ಮ ಹತ್ರ.